ಪದ್ದಣ್ಣ ಅಂದ್ರೆ ಸಾಮಾನ್ಯ ಜನರ ಜೊತೆಗೆ ಬೆರಿತಾ ಇದ್ದವ್ರು. ಅನ್ಯಾಯ, ಭ್ರಷ್ಟತೆ ಇದ್ರ ಬಗ್ಗೆ ಬಹಳ ವಿರೋಧ ಇತ್ತು. ಪ್ರಾಮಾಣಿಕತೆ ಬಗ್ಗೆ ಯಾವತ್ತೂ ಗೌರವ ಕೊಟ್ಕೊಂತ ಬಂದಿದೆ. ಬರ್ತೆ ಬಂದಿತ್ತೇನೋ ಈ ರಾಷ್ಟ್ರ ಪ್ರೇಮ, ಸಮಾಜದ ಪ್ರೇಮ. ಯಡಿಯೂರಪ್ಪನವ್ರು ಬಂದಿದ್ದು 72ರಲ್ಲಿ. ಯಡಿಯೂರಪ್ಪನವರು ಇಡೀ ಶಿಕಾರಿಪುರ ತಾಲೂಕಿನೊಳಗೆ ಸೈಕಲ್ ಮೇಲೆ ನಾನು ಸುತ್ತಿ ನಿಂದಾಗ ಯಾರಪ್ಪ ಅವ್ರ ಜೊತೆಗೆ ಹೋಗೋರು ಅಂತೇಳಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ರೆ, ಯಾರ್ಯಾಕೆ ನಾನು ಹೋಗ್ತೇನೆ ಅಂತೇಳಿ ಇಡೀ ತಾಲೂಕಿನೊಳಗೆ ಓಡಾಡ್ದವನು ಪದ್ದಣ್ಣ. ಯಡಿಯೂರಪ್ಪನವ್ರು ಎಲ್ಲ ಹೋರಾಟಗಳಲ್ಲಿ ಬಲಗೈ ಬಂಟರಾಗಿ ನಿಂತವನು ಪದ್ದಣ್ಣ. ನಲವತ್ತೈದು ದಿವಸ ಜೈಲಲ್ಲಿದ್ದೆ. ಆದ್ರೆ ತನಗೇನಾರು ಬೇಕು, ತನಗೇನಾರು ಕೊಡಿಸ್ಕೊಡಿ, ತನಗೇನಾರು ಮಾಡಿಸ್ಕೊಡಿ ಅಂತಕ್ಕಂಥ ಮಾತು ಎಂದೂ ಪದ್ದಣ್ಣನ ಬಾಯಲ್ಲಿ ಬರಲಿಲ್ಲ. ನಂದು ಅಂತಕ್ಕಂಥದ್ದು ಏನೂ ಇಟ್ಕೊಂಡಿಲ್ಲ. ನಾನು ನೇತ್ರದಾನ, ದೇಹದಾನ ಎಲ್ಲ ಮಾಡಿದ್ದೀನಿ. ನಂದೇ ಆದಂಥದ್ದು ಏನೂ ಇಲ್ಲ. ನನ್ನ ಕಣ್ಣನ್ನ ನೇತ್ರದಾನ ಮಾಡಿಬಿಡ್ಬೇಕು ಶಂಕರ ಐ ಹಾಸ್ಪಿಟ್ಲಿಗೆ. ದೇಹವನ್ನು ಮೆಗಾನ್ ಹಾಸ್ಪಿಟ್ಲಿಗೆ ಕೊಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಅವನಿಗೆ ಬಂತು ಅಂದರೆ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ರೋಗಿಗಳೇ ಹಣ್ಣು ಹಂಪಲು ಕೊಡ್ಬೋದು ಅಂತ ಮಾಡಿದ್ದೀವಿ.